ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿ ಕೊಟ್ಟಿದೆ, ಏನು ಹೇಳ್ತೀರಿ ಸರ್? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಅದಕ್ಕೆ ತಡೆ ಹಿಡೀರಿ ಅಂತ ಹೇಳಿದ್ದೀವಿ. ಅದು ತಡೆ ಕೊಟ್ಟಿಲ್ಲ, ನಿರಾಕರಣೆ ಮಾಡಿದ್ದಾರೆ. ಇದನ್ನು ಕಾನೂನಾತ್ಮಕವಾಗಿ ನಾವು ಎದುರಿಸ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆಯೂ ಬಂದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಇಂಥ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರನ ಬಲಿ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಜನತೆ 136 ಶಾಸಕರನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆರಿಸಿ ಕಳಿಸಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಒಬ್ಬ ಮಂತ್ರಿಯಾಗಿ ನಾನು ಹೇಳ್ತಿದ್ದೀನಿ, ನಮ್ಮ ಎಲ್ಲ ಜಿಲ್ಲೆ ಶಾಸಕರು ಹೇಳ್ತಿದ್ದೀವಿ, ಯಾವುದೇ ಕಾಲಕ್ಕೂ ವಿಚಲಿತರಾಗಬೇಡಿ. ಇನ್ನೂ ಕಾನೂನು ಹೋರಾಟ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆ. ಆ ಕಾನೂನು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗ್ತೀವಿ. ತನಿಖೆಗೆ ಏನು ಅವ್ರ ತನಿಖೆ ಆದೇಶ ಆಗಿದೆ, ಆಗಲಿ. ತಪ್ಪಿತಸ್ಥ ಆದ ನಂತರ ವಿಚಾರ ಮಾಡ್ತೀವಿ. ಅಲ್ಲ, ನೈತಿಕ ಹೊಣೆ ಹೊತ್ತು ಏನು ನೈತಿಕ ಇಲ್ಲಿ ಇದು ನೈತಿಕತೆ ಪ್ರಶ್ನೆ ಇಲ್ಲ. ಇದರಲ್ಲಿ ಷಡ್ಯಂತ್ರ ಇದೆ. ರಾಜ್ಯಪಾಲರ ಷಡ್ಯಂತ್ರಕ್ಕೆ ನಾವು ಬಲಿ ಆಗೋದಿಲ್ಲ. ಇಂಥದನ್ನು ಎದುರಿಸಲಿಕ್ಕೆ ಏನು ನನ್ನ ಕಾನೂನಲ್ಲಿ ಅವಕಾಶ ಇದಾವೆ. ಆ ಕಾನೂನನ್ನು ನಾವು ಎದುರಿಸ್ತೀವಿ, ಕಾನೂನಿಂದ ಲಾಭ ಪಡಿತೀವಿ. ಡಬಲ್ ಬೆಂಚ್, ಸುಪ್ರೀಂ ಕೋರ್ಟ್ ಎಲ್ಲವೂ ಅದಾವೆ. ಅಲ್ಲಿ ನಾವು ಹೋಗ್ತೀವಿ, ನ್ಯಾಯ ದೊರಕಿಸ್ಕೊಡ್ತೀವಿ. ಹೈಕಮಾಂಡ್ ಕೈಯಲ್ಲಿ ಸಿಎಂ ಅವ್ರ ಭವಿಷ್ಯ ನಿಂತಿದೆ. ಅಲ್ಲ, ನೀವು ಹೇಳ್ತಿರೋದನ್ನ. ನಾವು 136 ಜನ ಶಾಸಕರು ಸಿದ್ದರಾಮಯ್ಯಜಿ ಅವರಿಂದ ಇದ್ದೀವಿ. ನಮ್ಮ ಹೈಕಮಾಂಡು ಸಿದ್ದರಾಮಯ್ಯಜಿ ಅವ್ರ ಜೊತೆ ಇದ್ದಾರೆ, ಅವ್ರ ಸಪೋರ್ಟ್ ಇದೆ. 3 ರಿಂದ 4 ಜನ ಸಿಎಂ ಸೀಟ್ಗೆ ಈಗಾಗಲೇ ಕ್ಯೂನು ಹಚ್ಚಿದ್ದಾರೆ ಅನ್ನೋದು ಇದ್ರ ಜೊತೆಗೆ ಅವ್ರ ಜೊತೆಗೆ ಸಾಥಿರೋ ಜೊತೆಗೆ ನೋಡಿ, ಇವೆಲ್ಲ ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋದಿಲ್ಲ. 100ಕ್ಕೆ 100ರಷ್ಟು ಸಿದ್ದರಾಮಯ್ಯಜಿ ಅವ್ರನ್ನ ಜನ ಆರಿಸಿ ಕಳಿಸಿದ್ದಾರೆ. 136 ಜನ MLAಗಳು ಸಪೋರ್ಟ್ ಮಾಡ್ತೀವಿ. ಇಂತಹ ಕೇಂದ್ರ ಸರ್ಕಾರದ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವರು ಕುತಂತ್ರಗಳು ಜನತೆಗೆ ತಿಳಿಸ್ತೀವಿ. ಇವ್ರದಾದ ಶಾಸಕರು, ಇವ್ರದಾದ ಮಂತ್ರಿಗಳ ಮೇಲೆ ಆಲ್ರೆಡಿ ಲೋಕಾಯುಕ್ತವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಪ್ರಾಸಿಕ್ಯೂಷನ್ ಕೊಡೋದಿಲ್ಲ. ಯಾವುದು ಎನ್ಕ್ವೈರಿ ಆಗ್ಲಾರ್ದಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ತಪ್ಪು. ಇಂಥ ಆದೇಶ ಅಲ್ಲದು. ಗವರ್ನರ್ ಆದೇಶಕ್ಕೆ ತಡೆ ಕೊಡಿ ತೂಗಿದ್ದವ್ರು ತಡೆ ಕೊಟ್ಟಿಲ್ಲ. ನನಗಿನ್ನೂ ಒಂದು ಕಡೆ ಕೇಳಕ್ಕೆ ಅವಕಾಶ ಇದೆ. ಡಬಲ್ ಬೆಂಚ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಅಲ್ಲಿ ನಾವು ಕೇಳ್ತೀವಿ. ಇಂಥ ಷಡ್ಯಂತ್ರ, ಗವರ್ನರ್ ಮಾಡತಕ್ಕಂಥ ಷಡ್ಯಂತ್ರ ಬಯಲಿಗೆ ಎಳಿತೀವಿ. ಸರ್ಕಾರ ಗಟ್ಟಿಯಾಗಿರುತ್ತೆ, ಮುಖ್ಯಮಂತ್ರಿಗಳು ಕಂಟಿನ್ಯೂ ಇರ್ತಾರೆ. ಯಾವುದು ಪೈಪೋಟಿ ಇಲ್ಲ. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸುಭದ್ರ ಇದೆ. ಇಂಥ ಷಡ್ಯಂತ್ರಕ್ಕೆ ಸರ್ಕಾರ ಬಲಿ ಆಗೋದಿಲ್ಲ. ನಾವೆಲ್ಲರೂ ಸಪೋರ್ಟ್ ಇದೆ.